ಸ್ವಲ್ಪ ಉಪ್ಪಿಟ್ಟಿತ್ತು, ಸಾಂಬಾರಿತ್ತು, ಆಮೇಲೆ ರೈಸ್, ಗೊಂಗೂರ, ಆಮೇಲೆ ಇದು ಅಗಸಿ ಚಟ್ನಿ ಮತ್ತು ಮೊಸರು ಐತಿ, ಆಮೇಲೆ ರಾಗಿ ರೊಟ್ಟಿ ಐತಿ. ಇದು ನಂದು ಇವತ್ತಿನ ಊಟ. ಒಂದು ಸಾಕು. ಇವ್ರು ನೋಡ್ರಿ ಸ್ಕೂಲಿಂದ ಬಂದಾಗ ಸ್ವಲ್ಪ ಗುಲಾಬ್ ಜಾಮೂನ್ ಇಷ್ಟ ಅಂತಂದಿದ್ರು. ಗುಲಾಬ್ ಜಾಮೂನ್ ತಿನ್ನತೈತಿ. ಎಲ್ಲ ಅವರು ಸ್ನಾನ ಮಾಡಿರ್ತಾರೆ, ಯಾಕಂದ್ರೆ ಭಾಳ ಸಿಕ್ಕಿರ್ತೈತಿಲ್ಲ. ಅದೊಂಥರ ಇದು ಆಗ್ತೈತಿ. ಸ್ವಲ್ಪ ಹಾಲು ಕಾಯಕ್ಕಿಟ್ಟೇನೆ. ಹಾಲು ಕಾಸಿ ಇದು ನೋಡ್ರಿ, ಪಾಪ ತಾನು ನೀರು ಕುಡಿತೈತಿ. ಹೋಗುವಾಗ ನಾನು ಬಾಂಡೆ ಎಲ್ಲ ತಿಕ್ಕಿ ಬಾಂಡೆ ಎಲ್ಲ ತಿಕ್ಕಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ. ರಾತ್ರಿಗೆ ಇಡ್ಲಿ ಮಾಡೋದೈತಿ. ಸೊ ಇಡ್ಲಿ ಹಿಟ್ಟು ಮಿಕ್ಸರ್ಗೆ ಹಾಕಿಟ್ಟೇನಿ. ಸಾಂಬಾರು ಐತಿ. ಜಸ್ಟ್ ಇದು ಏನದು ಚಟ್ನಿ ಒಂದ ಮಾಡಬೇಕು. ಕೊಬ್ಬರಿ ಇಲ್ಲ, ಬರುವಾಗ ಕೊಬ್ಬರಿ ತೊಗೊಂಬರ್ತೀನಿ. ಹಾಲು ಕಾಯ್ಕಿಟ್ಟೇನೆ. ಇವ್ರಿಗೆ ಹಾಲು ಕೊಡ್ತೇನೆ. ಉಳಿದೆಲ್ಲ ಕ್ಲೀನ್ ಆಗೈತಿ. ಇನ್ನೇನಿಲ್ಲ, ಜಸ್ಟ್ ಒಂದು ಸ್ವಲ್ಪ ಅರ್ಬಿ ಒಂದು ಹಾಕಬೇಕಾಗಿತ್ತು. ನೆನಪಾಗಿಲ್ಲ ರಜಾನ, ಹೇಳೋದು ಮರ್ತೆ. ಶೋಣ, ಆ ಡೈನಿಂಗ್ ಟೇಬಲ್ ಬರೋದು ತೆಗಿ. ಏಯ್, ನಂಗೆ ಇಷ್ಟ ಆಗಲ್ಲ. ಏಯ್, ಎದ್ದೇಳು ಮತ್ತೆ. ಡಾಲಿ, ಈ ಬಿಸ್ಕೆಟ್ ಡಬ್ಬಿ ತೆಗೆದಿಡುವ. ಇಷ್ಟು ಅರ್ಬಿ ಒಗೆದಿಟ್ಟೇನೆ. ಇವನು ಮೊದಲಿನ ಎಲ್ಲ ತೆಗೆದು ಅವನು ಒಣಗಿ ಹಾಕ್ತೇನೆ. ಇಷ್ಟಕ್ಕೂ ಕಲೆಕ್ಟಾಗಿ ಎಲ್ಲ ಮಾಡಿಸ್ಬೇಕಾಗೈತಿ. ಇವು ಲಾಸ್ಟ್ ಇಯರ್ದು ಇವ್ರ ಸ್ಕೂಲ್ ಯೂನಿಫಾರ್ಮ. ಇವ್ರಿಗೆ ಯಾವಾಗ ಯೂನಿಫಾರ್ಮ್ ಇದ್ದಾಗ ಇಷ್ಟ ಇರಲಿಲ್ಲ ಹಾಕ್ಕೊಳಕ್ಕೆ, ಈಗ ಹಾಕ್ಕೊಳತ್ತಾರೆ. ಇದೊಂದು ಲೈನ್ ನಾವು ಸಣ್ಣ ಮಕ್ಕಳು ಹಾಕ್ತೇನೆ. ಈ ಕಡೆ ಸ್ವಲ್ಪ ಟೀ ಶರ್ಟು, ಟವಲ್ ಇವೆಲ್ಲ ದೊಡ್ಡ ದೊಡ್ಡ ಹಾಕ್ತೇನೆ. ದೊಡ್ಡ ಬೆಡ್ಶೀಟ್ ಇರ್ತಾವಲ್ಲ, ಮಡಿಚಿಟ್ಬಿಟ್ರೆ ಗಂಟು ಹಾಕಿರ್ತೇನೆ ಹಿಂಗೆ. ಯಾಕಂದ್ರೆ ಕ್ಲಿಪ್ ಹಾಕಿದ್ರೆ ಭಾಳ ಜೋರು ಗಾಳಿ ಬಂದು ಫುಲ್ ಕುತ್ಕೊಂಡು ಬಂದ್ಬಿಡ್ತಾವೆ. ಇವು ಬಟ್ಟೆ ಯೂಸಲ್ಲಿ ಇದ್ದಿದ್ದಲ್ಲೇ ಮಡಿಸ್ಬಿಟ್ರೆ ದೊಡ್ಡ ಕೆಲಸದಂಗೆ ಆಗ್ಬಿಟ್ಟಿರ್ತಾವೆ. ಆಮೇಲೆ ಇಟ್ಕೊಂಡು ಭಾಳ ಕೊಟ್ಕೊಂಡು ಆಮೇಲೆ ಅವ್ನು ಸ್ಯಾಗ್ರಿಗೇಟ್ ಮಾಡೋದು ಸಾಕಾಗ್ತಿರ್ತೈತಿ. ಇಲ್ಲೇ ಒಂಥರ ಇದು ಆದಂಗೆ ಆಗಿರ್ತವೆ, ಇಸ್ತ್ರಿ ಆದಂಗೆ ಚಲೋ ಅನಿಸ್ತೈತಿ. ನಾನು ಮ್ಯಾಕ್ಸಿಮಮ್ ಹಿಂಗೆ ಮಾಡಿಬಿಡ್ತೇನೆ. ಹಂಗಿದ್ರೆ ತೆಗಿತಿರ್ತೇವೆ, ಒಳಗಿಡತಿರ್ತೇವೆ. ಅವ್ರವ್ರ ಜಾಗಕ್ಕೆ ಇಟ್ಕೊಳ್ಬೋದು. ಆ್ಯಕ್ಚುಲಿ ಸ್ಕೂಲ್ಗೆ ಹೋಗುವಾಗ ನಾನು ಮಡ್ಚಿಟ್ಬಿಡ್ತೇನೆ.
ಇವತ್ತು ನೋಡ್ರಿ 2 ಲೈನ್ ತುಂಬಿದ್ದು ಅಷ್ಟು ಬಟ್ಟೆ ಅದಾವು. ಹಾಂ ಬಂದೆ. ಯಾವುದು ನೋಡು ನೋಡು ಅಡೆಲ್ಲ ಇಡು. ಇವು ಅವ್ರವ್ರು ಇದ್ರದ್ದು ಮಡಿಚಿಟ್ಬಿಟ್ಟೇನಿ. ಇವನು ಒಳಗೆ ಹೋಯ್ತು. ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು. ಸ್ವಲ್ಪ ಹುಡುಗರು ಹಾಲು ಕೊಟ್ಟು ನಾನು ರೆಸ್ಟ್ ಮಾಡ್ತೀನಿ. ಇವತ್ತು 7 ಗಂಟೆಗೆ ಅದು ವುಮೆನ್ಸ್ದು ಗೆಟ್ ಟುಗೆದರ್ ಆಯಿತು. ವುಮೆನ್ಸ್ ಎಸ್ತರ ಪ್ರೇಯರ್ ಇರುತ್ತೆ, ಅಲ್ಲಿ ಹೋಗುತ್ತೆ. ನಮ್ಮದು ಬಾಲ್ಕನಿ ಇದಿಷ್ಟು ನಾನು ಕಸ ಅಡುಗೆ ಒರೆಸ್ತೇನೆ ಡೈಲಿ ಇಲ್ಲ, ವಾರದಾಗ ಒಂದಿನ ಬಿಟ್ಟು ಒಂದಿನ. ಇವು ಹುಡುಗರು ಅಷ್ಟೇ ಮಡಿಚಿಟ್ಟೇನೆ. ಇವನು ಅವರು ರೆಡಿ ಕಟ್ತಾರೆ. ಶೋಣ ಆ ಬುಟ್ಟಿ ಒಳಗಿಡಮ್ಮ, ಆ ಬುಟ್ಟಿ ಒಳಗೆ ಹೋಯ್. ಡಾಲಿ ಅವು ಏನೇನು ಕೆಳಗಿಟ್ಟು ಎಲ್ಲ ತೆಗಿಯಮ್ಮ, ತೆಗಿ ರಜೆ. ಶೋಣ ಅಲ್ಲಿ ಡೋರ್ ಹಾಕ್ಬಿಡು, ಸೊಳ್ಳೆ ಬರ್ತಾವೆ, ಡೋರ್ ಹಾಕ್ಬಿಡು. ಇದು ರವಿ ಸೆಕ್ಷನ್ನ ಇಲ್ಲಿ ಇಟ್ಬಿಡ್ತೀನಿ. ಅವ್ರ ಯೂನಿಫಾರ್ಮು ಪ್ಯಾಂಟದು ಇವು ಹುಡುಗರದು, ನಂದು ಇದು ನಮ್ದು. ಈಗ ನೋಡ್ರಿ ನಮ್ದು ಎಸ್ತರ ಪ್ರೇಯರ್ ಗ್ರೂಪ್ದ ಆ್ಯನಿವರ್ಸರಿ, 2nd ಆ್ಯನಿವರ್ಸರಿ. ಅಲ್ಲಿ ಹೊಂಟೇವು ನಾವು. ಬಂದೆಲ್ಲ ಇಡ್ಲಿ ಚಟ್ನಿ ಸಾಂಬಾರು ಒಂದು ರೆಡಿ ಮಾಡೀನಿ. ಇಡ್ಲಿ ಚಟ್ನಿ ಮಾಡ್ತೀನಿ. ಇದು ನೋಡ್ರಿ ನಮ್ಮ ಡಾಲಿ ಎಷ್ಟು ಚಂದ ಗಡಿಗೆ ಐತಿ, ಸ್ಟೈಲಿಶ್. ಇದರ ಚಪ್ಪಲ್ ನೋಡ್ರಿ ಎಲ್ಲ ಫುಲ್ ಲೈಟ್ ಲೈಟ್. ನಂಗೆ ಏನಿಲ್ಲ ಬಂಗಾರ. ಫಂಕ್ಷನ್ ಮುಗಿಸ್ಕೊಂಡು ಬಂದೆ. ಅಲ್ಲಿ ಸ್ವಲ್ಪ ಚಿತ್ರಾನ್ನ, ಚಟ್ನಿ, ಸಮೋಸ ಎಲ್ಲ ಕೊಟ್ಟಿದ್ದರು. ಕೂಲ್ ಡ್ರಿಂಕ್ಸ್ ಅದು. ಮಕ್ಕಳು ಸ್ಕೂಲಿಂದ ಬಂದು ಮಕ್ಕೊಂಡಿರಲಿಲ್ಲ, ಸೊ ಅವ್ರಿಗೆ ಭಾಳ ಟಯರ್ಡ್ ಆಗಿಬಿಟ್ಟಿತ್ತು. ಅವ್ರು ಅದನ್ನ ಒಂದು ಸ್ವಲ್ಪ ತಿಂದು ಮಕ್ಕೊಬಿಟ್ರು. ನನಗೆ ರವಿಗೆ ಅಷ್ಟೇ ಇದನ್ನು ಇಡ್ಲಿ ಮಾಡತ್ತೀನಿ. ಸಾಂಬಾರು ಐತಿ, ಆಮೇಲೆ ಒಂದು ಸ್ವಲ್ಪ ಚಟ್ನಿ ಮಾಡ್ತೀನಿ. ಅವರಿಗೆ ಇಷ್ಟು ಒಂದು 5 ನಿಮಿಷ ಕೊಟ್ಟರು ಅಷ್ಟು ಪೇಷನ್ಸ್ ಇರಲಿಲ್ಲ ಮಕ್ಕಳಿಗೆ. ಅದಕ್ಕೆ ನಾನು ಅಲ್ಲಿ ತಿನ್ನೋಕೆ ಹೋಗಲಿಲ್ಲ, ಮನೆಗೆ ತಂದುಬಿಟ್ಟಿದ್ದೆ. ಡಾಲಿ ಅಲ್ಲೇ ಮಕ್ಕೊಂಡು ಚರ್ಚ್ ಒಳಗೆ. ಮತ್ತು ಅಕ್ಕನ ಹಂಗೆ ಇದು ಮಾಡಿ ಎಬ್ಬಿಸ್ಕೊಂಡು ಕರ್ಕೊಂಡು ಸೊ ಅದಕ್ಕೆ 2 ಪ್ಲೇಟ್ ಇಡಾಕ್ತೀನಿ. ಇಬ್ಬರಿಗೂ 4 ಇದು ತೆಂಗಿನಕಾಯಿ ಹೊಡೆದು ಚಟ್ನಿ ಮಾಡ್ತೇನೆ. ಈಗ
ಇಡ್ಲಿ ಒಳಗೆ ನನಗೇನೋ ಓಕೆ ಶೇಂಗಾ ಪುಟಾಣಿ ಚಟ್ನಿ ನನಗೆ ಇಷ್ಟ ಆಗಲ್ಲ. ಅದ್ರ ಸಲುವಾಗಿ ಇದನ್ನ ಒಡೆದು ಪಟ ಮಾಡ್ತೀನಿ. ಇಡ್ಲಿ ರೆಡಿ ಇದಾವ, ಚಟ್ನಿನ ಮಿಕ್ಸರ್ ಹಾಕೊಂಡು